ಹಲೋ, ನನ್ನ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್. ಇವತ್ತು ಒಂದು ಮಿನಿ ಗಾರ್ಡನ್ ಟೂರ್ ಮಾಡ್ತಾ ಇದ್ದೇನೆ. ಗಾರ್ಡನ್ನೇ ಮಿನಿ, ಅದರಲ್ಲಿ ಮಿನಿ ಟೂರ್ ಮಾಡ್ತಾ ಇದ್ದೇನೆ. ಏನಿಲ್ಲ, ಅಂದರೆ ಹೂಗಳು ಬೆಳೀತದೆ ಮತ್ತು ಏನೇನು ತರಕಾರಿ ಏನಿಲ್ಲ, ಏನೇನು ಬೆಳೀತದೆ ಅಲ್ಪ ಸ್ವಲ್ಪ ಅನ್ನೋದನ್ನ ನಾನು ತೋರಿಸ್ತೇನೆ. ಇದು ಒಂದು ಪಿಂಕ್ ಕಲರ್, ಇದು ಗುಲಾಬಿ ಕಲರ್, ಇದು 5 ಎಸಳಿನ ದಾಸವಾಳ. ಹಾಗೆ ಇದು ಮತ್ತು 5 ಎಸಳಿದ್ದು ದಾಸವಾಳ ಹಳದಿ ಒಳಗೆ ಕೆಂಪು ಕಲರ್ ನೀವು ನೋಡ್ತಾ ಇದ್ದೀರಲ್ಲ, ನನ್ನ ಕೈಗಿಂತನೂ ಅಗಲ ಉಂಟು ಇದು ಹೂ. ಅಂದರೆ ಫುಲ್ ಸೈಜ್ ಹೂ ಆದರೆ ಇಷ್ಟು ಅಗಲ ಬರ್ತದೆ. ಇದರಲ್ಲಿ ನಾನು 1 ಇಯರ್ ಗ್ಯಾಪಲ್ಲಿ ತೋರಿಸ್ತಾ ಇದ್ದೇನೆ, ಅಂದರೆ 1 ಇಯರ್ ಬಿಫೋರ್ ಮತ್ತು 1 ಇಯರ್ ಆಫ್ಟರ್. ಇದು ನಾನು ತಂದ ಗಿಡ ಅಷ್ಟೇ, ಅದರಲ್ಲಿದ್ದ ಮೊಗ್ಗು. ಈಗ ಏನು ನೋಡ್ತಾ ಇದ್ದೀರಲ್ಲ ಈ ಕ್ಲಿಪ್ಪಲ್ಲಿ, ಇದು 1 ವರ್ಷ ಆದಮೇಲೆ ಇಷ್ಟು ದೊಡ್ಡದಾಗಿದೆ ಗಿಡ, ಪ್ಲಸ್ಸು ಹೂವು ಹಾಗೇ ಉಂಟು. ಇದು ಇನ್ನೊಂದು ಕಲ್ಲರ್, ಒಂಥರ ಟೊಮ್ಯಾಟೊ ರೆಡ್ ಕಲರ್ ಬರ್ತದೆ, ರೆಡ್ ಅಲ್ಲ ಪಿಂಕ್ ಅಲ್ಲ, ಹಾಗೆ ಇದರಲ್ಲಿ ಪಿಂಕ್ ಕಾಣಿಸ್ತಾ ಉಂಟು, ಬಟ್ ಅದು ರೆಡ್ ಕಲರ್ ಆಯಿತಾ. ಅದು 5 ಎಸಳಿದ್ದು. ಮತ್ತು ಇಲ್ಲಿ ಸೇವಂತಿಗೆ, ಇದು ಹಳದಿ ಯೂಶ್ವಲ್ ಸೇವಂತಿಗೆ, ಇದರಲ್ಲಿ ಆಗೊಮ್ಮೆ ಈಗೊಮ್ಮೆ ಆಗ್ತದೆ. ಇದು ಸ್ವಲ್ಪ ಪುದೀನ. ನಾನುಂಟಲ್ಲ ಗಿಡದ್ದು ತುಂಬ ಕೇರ್ ಮಾಡಲಿಕ್ಕೆ ಹೋಗೋದಿಲ್ಲ, ಅದರ ಬುಡದಲ್ಲೇ ಇರೋದು ಹೇಳ್ತಾರಲ್ಲ, ಹಾಗೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಅದನ್ನು ನೆಟ್ಟು ಬಿಡ್ತೇನೆ, ಅದು ಮತ್ತು ಅದರಷ್ಟಕ್ಕೆ ಆಗ್ತದೆ ಅಷ್ಟೇ. ಸ್ವಲ್ಪ ಅದಕ್ಕೆ ಆಗಾಗ ಗೊಬ್ಬರ ಏನಾದರೂ ಹಾಕ್ತಿರ್ತೇನೆ, ತುಂಬ ಕೇರ್ ಮಾಡೋದಿಲ್ಲ. ಇದು ನಮ್ಮ ಬಾಳೆ ಗಿಡದಲ್ಲಿ ಆದಂಥ ಫಸ್ಟ್ ಗೊನೆಯದ್ದು. ಇದು ಅಷ್ಟೇ, ತುಂಬ ಹಿಂದಿನ ಕ್ಲಿಪ್ಪಿಂಗ್. ಫಸ್ಟ್ ಗೊನೆ, ತುಂಬ ಎಕ್ಸೈಟ್ಮೆಂಟ್ ಅಲ್ವಾ ನಮ್ಮ ಗಿಡದಲ್ಲಿ ಏನಾದರೂ ತಿನ್ನೋವಂಥದ್ದು, ಹಣ್ಣು ಆ ಥರ ಎಲ್ಲ ಆದರೆ, ತರಕಾರಿ ಎಲ್ಲ. ಇದು ಏನು ಕಾಟು ದಾಸವಾಳ ಗಿಡ ತುಂಬ ಆಗ್ತದೆ ನೋಡಿ, ಗೊಂಚಲು ಲೆಕ್ಕದಲ್ಲಿ ಹೂವು ಆಗ್ತದೆ ಅಂಥ ಗಿಡ ಇದು. ಹಾಗೆ ಇದು ಪೆಪ್ಪರ್, ಇದು ಅಡಿಕೆ ಮರದಲ್ಲಿ ಬಿಟ್ಟಿದೆ. ಇದು ನಮ್ಮ ಮನೆಯಲ್ಲಿ ಅಂದರೆ ಮುಂಚೆ ನಾವು ತಗೊಳ್ಳುವಾಗ ಯಾರಿದ್ರಲ್ಲ ಅವರು ನೆಟ್ಟಿದ್ದಂಥದ್ದು. ಆಗ ಅವ್ರಿಗೂ ಫಲ ಕೊಡ್ತಾಯಿತ್ತು, ಈಗ ನಮಗೂ ಅದು ಫಲ ಕೊಡ್ತಾ ಉಂಟು. ಇದರಲ್ಲಿ ವರ್ಷಕ್ಕೊಮ್ಮೆ ಸ್ವಲ್ಪ ಇಳುವರಿ ಆಗ್ತದೆ. ನಾನು ಇದನ್ನು ಹೀಗೆ ಕೊಟ್ಟೆ ಖಾಲಿ ಮಾಡ್ತೇನೆ. ಸೇಲ್ ಮಾಡುವಷ್ಟು ಆಗ್ತದೆ, ಬಟ್ ಸೇಲ್ ಮಾಡಲಿಕ್ಕೆ ಉಳಿಯುವುದಿಲ್ಲ ನನ್ನ ಹತ್ರ. ನಾನು ಹೀಗೆ ಮನೆಗೆ ಬಂದವರಿಗೆ, ಇಲ್ಲ ನಾನೇ ಹೋದರೆ ಎಲ್ಲಿಯಾದರೂ ಹಾಗೆ ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೇನೆ. ಬೈ ದ ವೇ ತುಂಬ ರೇಟ್ ಉಂಟು ಒಳ್ಳೆ ಮೆಣಸಿಗೆ ಮಾರ್ಕೆಟಲ್ಲಿ, ಬಟ್ ಯಾವತ್ತೂ ಅದನ್ನು ಸೇಲ್ ಮಾಡೋ ಉದ್ದೇಶದಿಂದ ನಾನು ಸ್ಟೋರ್ ಮಾಡಲಿಲ್ಲ. ನಮಗೂ ತುಂಬ ಯೂಸ್ ಆಗ್ತದೆ, ಮಕ್ಕಳಿರೋ ಮನೆಗೆಲ್ಲ ಬೇಕೇ ಬೇಕು ಪೆಪ್ಪರ್ ಅಲ್ವಾ. ಇದು ಮತ್ತು ಇದರದ್ದು ಏನಂದರೆ, ಒಂದು ಕಾಯಿ ಯಾಕೆ ತೆಗಿತಾ ಇದ್ದೇನೆ ಅಂತ ಅಂದ್ಕೊಳ್ಬೋದು, ಅದು ಬೆಳೆಯೋರಿಗೆ ಗೊತ್ತಿರ್ತದೆ, ನಾನು ಹೇಳಬೇಕಾಗಿಲ್ಲ. ಬಟ್ ಗೊತ್ತಿಲ್ಲದವರಿಗೆ ಹೇಳೋದೇನೆಂದರೆ, ಒಂದು ಏನಾದರೂ ಹಣ್ಣಾದರೆ, ಒಂದು ಇಡೀ ಆ ಪೆಪ್ಪರಿದ್ದು ಏನೊಂದು ಗೊಂಚಲು ಉಂಟಲ್ಲ, ಅದರಲ್ಲಿ ಏನಾದರೂ 1-2 ಹಣ್ಣಾದ್ರೂ ತೆಗಿಬೇಕು. ಆಗ ಅದರ ಖಾರ ಹಾಗೇ ಇರ್ತದೆ, ನೀವು ಸ್ವಲ್ಪ ಹಾಕಿದರೂ ಸಾಕಾಗ್ತದೆ ಹಾಗೆ. ಇದು ಒಂದು ದಾಸವಾಳ ನೋಡಿ, ಇದಕ್ಕೆ ಡಾಗ್ರಸ್ ಅಂತ ಹೇಳ್ತಾರೆ, ಅಮ್ಮ ಕೊಟ್ಟದ್ದು ಗಿಡ ಇದು. ನನ್ನ ಹತ್ರ ಇರೋದೆಲ್ಲ ಅಮ್ಮನೇ ಕೊಟ್ಟದ್ದು. ಇದು ಈ ಥರ ಒಂಥರ ಗೊಂಚಲು, ಒಂದು 4-5 ಹೂ ಇದ್ದರೆ ಹೇಗೆ ಕಾಣ್ತಲ್ಲ ಹಾಗೆ ಕಾಣ್ತದೆ ಅದು. ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ. ಇದೊಂದು ಕಾಟು ಗಿಡ, ತುಂಬ ಚೆಂದ ಇತ್ತಿದ್ರು ಹೂ, ಹಾಗೆ ನಾನು ಅದನ್ನು ಬೆಳೀಲಿಕ್ಕೆ ಬಿಟ್ಟೆ. ಇದು ನಮ್ಮ ಪೆಪ್ಪರ್ ಏನು ಬಳ್ಳಿ ಇತ್ತು, ಅದರ ಜೊತೆಗೇ ಬೆಳೆದದ್ದು ತೊಂಡೆಕಾಯಿದು ಗಿಡ, ಅಂದರೆ ಬಳ್ಳಿ. ಆ ಮರದಲ್ಲೇ ಒಟ್ಟಿಗೆ ಉಂಟು, ಅಡಿಕೆ ಮರದಲ್ಲೆಲ್ಲ ಸುತ್ತಾಕೊಂಡು ಉಂಟು. ಹಾಗೆ ಇದು ಸ್ವಲ್ಪ ಆದದ್ದು ಹೋದ ವರ್ಷದಲ್ಲಿ. ಮತ್ತು ನಾನು ಆ ಬಳ್ಳಿಯನ್ನೇ ತೆಗೆದೆ, ಮತ್ತು ಅದು ಸತ್ತೇ ಹೋಯಿತು ಆ ಬಳ್ಳಿ. ಈಗ ಏನು ತೊಂಡೆಕಾಯಿ ಆಗೋದಿಲ್ಲ. ಇದು ಲಾಸ್ಟ್ ಇಯರ್ದು ನಾನು ಒಂದು ವೀಡಿಯೋ ಇಲ್ಲಿಂದ ಇಟ್ಟಿದ್ದೆ. ಊರಿದ್ದು ತೊಂಡೆಕಾಯಿ ಅಂದರೆ ಹೀಗಿರ್ತದೆ, ಲೈಟ್ ಹಸಿರು ಕಲರ್ ಅಥವಾ ಒಂದು ಕ್ರೀಮ್ ಕಲರ್, ವೈಟಿಶ್ ಕಲರಲ್ಲಿ ಇರ್ತದೆ. ಇದು ಊರಿದ್ದು ತೊಂಡೆಕಾಯಿಯ ಕಲರ್. ಬೇರೆ ನಾವು ಹೀಗೆ ಮಾರ್ಕೆಟಿಂದ ತರೋದು ಸ್ವಲ್ಪ ಡಾರ್ಕ್ ಕಲರ್ ಇರ್ತದೆ ನೋಡಿ, ಗ್ರೀನು, ಅದು. ಸೊ ಎಲ್ಲ ತರಕಾರಿಯಲ್ಲೂ ಊರಿದ್ದು ಗಟ್ಟದ್ದು ಹಾಗೆ ಡಿವೈಡ್ ಆಗ್ತಾ ಇರ್ತದೆ. ಇಲ್ಲಿ ನನಗೆ ಜಾಸ್ತಿ ಸಿಕ್ಕಲಿಲ್ಲ ನೋಡಿ, ಒಂದು 10-12 ಸಿಕ್ಕಿರ್ಬೋದು ಅಷ್ಟೇ. ಒಂದು ಹೊತ್ತಿದಲ್ಲ, ಒಂದು ಇಬ್ಬರು ತಿನ್ನೋಷ್ಟು ಆಗಿತ್ತು ಅಷ್ಟೇ. ನೆಕ್ಸ್ಟ್ ಇದು ಮಲ್ಲಿಗೆ ಗಿಡ, ಅಂದರೆ 7 ಸುತ್ತು ಮಲ್ಲಿಗೆ ಹೇಳ್ತಾರಲ್ಲ, 7 ಎಸಳಿದ್ದು. ಬಟ್ ಮತ್ತು 2 ಹೂ ಇರ್ತದೆ, ಒಂದರೊಳಗೊಂದು ಇಟ್ಟಾಗೆ ನೋಡಿ. ಇದು ಈ ಮಲ್ಲಿಗೆ ಗಿಡ, ಇದರಲ್ಲಿ ಸಹ ವರ್ಷಕ್ಕೊಂದ್ಸತಿ ಹೂವು ಆಗ್ತದೆ. ಈ ಸೀಸನಲ್ಲಿ ಮಾರ್ಚ್ ಆ ತಿಂಗಳಲ್ಲೆಲ್ಲ ಸ್ವಲ್ಪ ಹೂವು ಆಗ್ತದೆ. ನಾನು ಕಟ್ ಮಾಡ್ತಾ ಇರ್ತೇನೆ, ಅದು ಚಿಗುರಿ ಅಲ್ಲಿ ಮೊಗ್ಗೆಲ್ಲ ಆಗ್ತದೆ. ಇದು ಒಂದು ಹೂವೊಳಗೆ ಒಂದು ಹೂ ಇಟ್ಟಾಗೆ, ಇದು ಹೀಗೇ ಆಗೋದು ಈ ಮಲ್ಲಿಗೆ. ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ, 7 ಸುತ್ತು ಮಲ್ಲಿಗೆ ಹೇಳ್ತಾರೆ ಅಂತ ಅನ್ನಿಸ್ತದೆ, ನಂಗೆ ಗೊತ್ತಿಲ್ಲ ಮಾತ್ರ. ಇದು ಪರಿಮಳ ಇರ್ತದೆ, ಇದರಲ್ಲಿ ವರ್ಷ ಇಡೀ ಹೂ ಆಗೋದಿಲ್ಲ ಅಲ್ಲ, ಯಾಕೆ ಅಂದರೆ ಯಾಕೆ ಸುಮ್ಮನೆ ಅದನ್ನು ಬೆಳೆಸೋದು ಅಂತ ಅನ್ನಿಸ್ತದೆ.
ಆಮೇಲೆ ಹೂ ಆಗುವಾಗ ಖುಷಿ ಆಗ್ತದೆ, ಇಲ್ಲಿ ಇನ್ನೊಂದು ತಿಂಗಳಲ್ಲಾದ್ರೂ ಇನ್ನೊಂದು ವರ್ಷದಲ್ಲಾದ್ರೂ ನೋಡ್ಲಿಕ್ಕೆ ಸಿಗ್ತದಲ್ಲ ಅಂತ. ತುಂಬ ಪರಿಮಳ ಇರ್ತದೆ ಮಾತ್ರ, ಒಂದೇ ತಲೆಗಿಟ್ಟರೆ ಸಾಕಾಗ್ತದೆ, ತುಂಬ ಚೆಂದ ಕಾಣ್ತದೆ, ದೊಡ್ಡ ಹೂ ಹಾಗೇನೆ. ಇದು ಯಾವ ಗಿಡ ಅಂತ ಗೊತ್ತಿಲ್ಲ ಇರೋದು, ಆಫ್ಟರ್ ನಾನು ತೋರಿಸ್ತೇನೆ. ಮತ್ತು ಇದು ಸ್ನೇಕ್ ಪ್ಲ್ಯಾಂಟ್ ಉಂಟಲ್ಲ, ಅದರದ್ದು ಒಂದು ತುಂಡು ನೆಟ್ಟದ್ದು. ನಾನು ಇದೆಲ್ಲ ಈಗ ಹೇಗೆ ಆಗಿದೆ ಅಂತ ತೋರಿಸ್ತೇನೆ ನೋಡಿ. ಫಸ್ಟ್ ತೋರಿಸಿದಂಥ ಗಿಡ ಹೀಗಾಗಿದೆ. ಇದರ ಸೈಂಟಿಫಿಕ್ ನೇಮೆಲ್ಲ ನನಗೆ ಯಾವುದು ಗೊತ್ತಿಲ್ಲ, ಏನಂದರೆ ಏನೂ ಗೊತ್ತಿಲ್ಲ ಗಿಡಗಳ ಬಗ್ಗೆ. ನಾನು ಹೇಳಿದೆಲ್ಲ ಸುಮ್ಮನೆ ನೆಡೋದು ಅದ್ರ ಪಾಡಿಗೆ ಆಗ್ತಾಯಿರ್ತದೆ ಅಂತ. ಇದು ಒಂದು ಅಂತ ನೀರು ಸೋಣೆ ಅಂತ ಹೇಳ್ತಾರೆ, ಅಮ್ಮ ಹೇಳ್ತಾರೆ. ಇದರದ್ದು ಸಹ ನನಗೆ ಹೆಸರು ಗೊತ್ತಿಲ್ಲ. ನೋಡಿ ಹೀಗೆ ಪಿಂಕ್, ಇದರಲ್ಲಿ ಕಲರ್ ಆಗ್ತದೆ, ಆರೆಂಜ್, ಪಿಂಕ್, ವೈಟ್ ಈ ಥರ ಎಲ್ಲ. ನನ್ನ ಹತ್ರ ಇರೋದು ಪಿಂಕ್ ಕಲರಿದ್ದು ಒಂದೇ ಗಿಡ. ಇದು ಸ್ನೇಕ್ ಪ್ಲ್ಯಾಂಟ್, ನಾನು ಆಗ ತೋರಿಸಿದೆಲ್ಲ ನೆಟ್ಟಿದ್ದದು, ಒಂದು ವರ್ಷದಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಹಾಗೆ ಇದು ಸಾಂಬ್ರಾಣಿ ಅಥವಾ ಎಂತ ಹೇಳ್ತಾರೆ ಇದಕ್ಕೆ, ನನಗೆ ಮರ್ತೇ ಹೋಗ್ತದೆ. ಎಲ್ಲ ಮಕ್ಕಳಿರೋಂಥ ಮನೇಲಿ ಇರಬೇಕು, ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗ್ತದೆ. ಹಾಗೆ ಇದು ಕೇಪುಳ ಅಂತ ಹೇಳ್ತಾರಲ್ಲ, ಕೆಂಪು ಕಲರ್ ಇದು, ಅದರ ಗಿಡ, ಅದರಲ್ಲಿ ಯಾವಾಗಾದ್ರೂ ಒಮ್ಮೆ ಆಗ್ತದೆ. ಹಾಗೆ ಇದು ಒಂಥರ ಕೆಸುವಿನ ಎಲೆ ಹಾಗೇ ಉಂಟು ನೋಡಲಿಕ್ಕೆ. ಇದು ಪ್ಯಾಷನ್ ಫ್ರೂಟಿದ ಗಿಡ, ಅಮ್ಮ ತಂದಿದ್ರು ಗಿಡ, ಅದನ್ನು ನೆಟ್ಟಿದ್ದೇನೆ, ನೋಡಬೇಕು. ಇದು ಬಳ್ಳಿಯಾಗೆ ಹೋಗೋದದು ಮೇ ಬಿ. ಹಾಗೆ ಇದು ಸೇವಂತಿಗೆ, ಯೆಲ್ಲೋ ಕಲರ್ ಏನಿತ್ತಲ್ಲ ಅದದ್ದೇ ಚಿಗುರು ಅಮ್ಮ ಇಲ್ಲಿ ನೆಟ್ಟಿದ್ದದು, ಅದು ಚಿಗುರ್ಕೊಂಡಿದೆ ಚಂದ. ಇದು ವೀಳ್ಯದೆಲೆ ಊರಿದ್ದು, ಅದು ಲೈಟ್ ಹಸಿರು ಕಲರಲ್ಲಿ ಇರೋವಂಥ. ಆ್ಯಂಡ್ ಫೈನಲಿ ನಮ್ಮ ಮನೆ ಹಿಂದೆ ಇರೋ ಪಪ್ಪಾಯ ಗಿಡ, ಇದರಲ್ಲಿ ಈಗ ತಾನೇ ಕಾಯಿಗಳಾಗ್ತಾ ಉಂಟು. ಒಂದು ದೊಡ್ಡದಾಗಿದೆ, ಇನ್ನೆಲ್ಲ ಚಿಕ್ಕದುಂಟು, ಬೆಳೀತಾ ಉಂಟು. ಯಾವಾಗ ಹಣ್ಣಾಗ್ತದೆ ಅಂತ ಕಾಯ್ತಾ ಇದ್ದೇವೆ. ಸ್ವಲ್ಪ ಹಣ್ಣಾದ ಕೂಡಲೇ ತೆಗೆಯುವ ಅಂತ. ಸೊ ಇದಿಷ್ಟು ನನ್ನ ಸಣ್ಣ ಗಾರ್ಡನ್ ಟೂರ್. ಐ ಹೋಪ್ ಯು ಲೈಕ್ಡ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್.